ಬುದ್ಧನ ಜೀವನದ ಬಗ್ಗೆ ನಾವು ತಿಳಿದುಕೊಂಡ ನಂತರ ಈಗ ಬುದ್ಧನ ಒಂದು ಡಾಕ್ಟ್ರಿನ್ಸ್ಗಳೇನೇನು, ಅವನು ಹೇಳಿದಂತಹ ತತ್ವಗಳೇನೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಡಾಕ್ಟ್ರಿನ್ಸ್ ಆಫ್ ಬುದ್ಧಿಸಮ್ನ ಸಿದ್ಧಾಂತ ಏನು ಹೇಳುತ್ತೆ ಅನ್ನೋದಾದರೆ ಅದನ್ನು ಅರಿಯ ಸಚ್ಚಾಣಿ ಅಂತ ಹೇಳ್ತಾರೆ. ಅರಿಯ ಸಚ್ಚಾಣಿ ಅಂತಂದರೆ 4 ನೋಬೆಲ್ ಟ್ರುತ್ ಅಂತ. ಅದರ ನಂತರ ಆರ್ಯ ಸಚ್ಚಾಣಿ 4 ನೋಬೆಲ್ ಟ್ರುತ್ಸ್ನ ನಂತರ ಅಷ್ಟಾಂಗಿಕ ಮಾರ್ಗ ಅನ್ನೋದು ಇನ್ನೊಂದು ಡಾಕ್ಟ್ರಿನ್. ಇದು 8 ಫೋಲ್ಡ್ ಪಾತ್ನ ಬಗ್ಗೆ ಹೇಳ್ತದೆ. ಇದಾದಮೇಲೆ ಮಧ್ಯಮಿಕ ಮಾರ್ಗ, ಮಿಡಲ್ ಪಾತ್ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದಾದ ನಂತರ ಸೋಷಿಯಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಮತ್ತು ಅಟೈನ್ಮೆಂಟ್ ಆಫ್ ನಿರ್ವಾಣ. ಸೊ ಡಾಕ್ಟ್ರಿನ್ಸ್ ಆಫ್ ಬುದ್ಧ ಅಂತಂದರೆ ಇಷ್ಟು ಇದ್ದೇ ಇರುತ್ತೆ. ಬುದ್ಧ ಯಾವ ರೀತಿ ಹೇಳ್ತಾನೆ ಅಂದರೆ, ಧರ್ಮ ಅನ್ನುವಂಥದ್ದು ಒಂದು ರಿಲಿಜಿಯನ್ ಅನ್ನುವಂಥದ್ದು ಇದು ಏನಂತಂದರೆ ಇದೇ ಕೊನೆ ತನಕ ಬರುತ್ತೆ ಅಲ್ಲ, ಇದು ಒಂದು ರ್ಯಾಫ್ಟ್ ಥರ, ಅಂದರೆ ಒಂದು ದೋಣಿ ಥರ ಇದನ್ನು ಉಪಯೋಗಿಸ್ಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಲಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅವನು ಹೇಳ್ತಾನೆ. ಅದು ಮನುಷ್ಯನಿಗೆ ಹೆಲ್ಪ್ ಮಾಡುತ್ತೆ. ಏನೋ ಒಂದು ಜೀವನದಲ್ಲಿ ಒಂದು ನಿಜವಾದ ತತ್ವವನ್ನು, ಜೀವನದ ಸರೋವರವನ್ನು ದಾಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ದುಃಖದಿಂದ ದಾಟಿ ಒಂದು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಬುದ್ಧ ಹೇಳುವಂಥದ್ದು. ಇನ್ನೇನು ಹೇಳ್ತಾನೆ ಬುದ್ಧ ಅಂತಂದರೆ, ನಾವು ಜೀವನದಲ್ಲಿ ಯಾವುದಕ್ಕೆ ಆಗಲಿ ಒಂದು ಕ್ರೇವಿಂಗ್ ಇರಬಾರ್ದು ಅಂತ ಹೇಳ್ತಾನೆ. ಅಂದರೆ ಕ್ಲಿಂಗಿಂಗ್ ಇರಬಾರ್ದು ಅಂತಂದರೆ, ನಮಗೆ ಈಗ ಯಾವುದೋ ಒಂದು ಹೆಣ್ಣಿನ ಬಗ್ಗೆ ಇಷ್ಟ ಬರುತ್ತೆ, ಒಬ್ಬ ಗಂಡನ ಬಗ್ಗೆ ಇಷ್ಟ ಬರುತ್ತೆ, ಅವ್ರನ್ನ ಮದುವೆ ಆಗಬೇಕು ಅನಿಸುತ್ತೆ, ಅಂತ ಒಂದು ಕಾರ್ ಬರುತ್ತೆ, ಆ ಕಾರ್ನ ತಗೊಳ್ಳೇಬೇಕು ಅಂತೇಳಿ IAS UPSCನೇ ತಗೊಳ್ರಿ, IAS ಆಗಬೇಕು ಅಥವಾ KS ಆಗಬೇಕು, ಇದನ್ನಾಗೇ ಬೇಕು ಅಂತೇಳಿ ಒಂದು ಕ್ಲಿಂಗ್ ಇರುತ್ತೆ. ಅಂದರೆ ನಮಗೆ ಆಸೆ ಇರುತ್ತೆ, ಆ ಡಿಸೈರ್ ಇರುತ್ತೆ, ಕ್ರೇವಿಂಗ್ ಇರುತ್ತೆ, ನಮಗೆ ಬೇಕು 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 ಅನ್ನೋಂಥ ಕ್ರೇವಿಂಗು. ಜೀವನದಲ್ಲಿ ಮನುಷ್ಯ ಈ ಥರ ಕ್ಲಿಂಗಿಂಗ್ ಅಥವಾ ಕ್ರೇವಿಂಗ್ನಲ್ಲಿ ಇರಬಾರ್ದು ಅನ್ನೋದು ಒಂದು ಬಹುಮುಖ್ಯ ಟೀಚಿಂಗ್. ಅವನು ಹೇಳಿರುವಂತಹ ಇವೆಲ್ಲ ಮಾರ್ಗಗಳೇನಿದೆಯಲ್ಲ, ಇವೆಲ್ಲ ಹಿಂಗೆ ಅಂತಂದರೆ ಒಂದು ರೀತಿ ಸ್ಕಿಲ್ಫುಲ್ ಟೂಲ್ಸ್ ಥರ, ಸ್ಕಿಲ್ಫುಲಿ ಈ ಟೂಲ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ಈ ಸಂಸಾರ ಸಾಗರವನ್ನು ದಾಟಬಹುದು ಅನ್ನೋದು ಅವನು ಹೇಳ್ತಾನೆ. ಇದನ್ನು ಉಪಾಯ ಅಂತ ಹೇಳಿ ಕರೀತಾರೆ. ಅಂದರೆ ದೀಸ್ ಆರ್ ಮೆಥಡ್ಸ್ ಟು ರೀಚ್ ದ ಎನ್ಲೈಟನ್ಮೆಂಟ್. ಆದರೆ ಇದನ್ನೇ ಒಂದು ನಂಬಿಕೆಯಿಂದ, ಮೂಢನಂಬಿಕೆಯಿಂದ ಫಾಲೋ ಮಾಡೋದಲ್ಲ, ಇದು ಒಂದು ಟೂಲ್ಸ್ ಥರ ಇದನ್ನು ಉಪಯೋಗಿಸ್ಕೊಂಡು ಇದರಿಂದ ಮುಂದೆ ಸಾಗಬೇಕು ಅನ್ನೋದು ಹೇಳ್ತಾರೆ. ಅದನ್ನು ಯಾವ ರೀತಿ ಹೇಳ್ತಾರೆ ಅಂದರೆ, ಇಟ್ ಈಸ್ ದ ಫಿಂಗರ್ಸ್ ಪಾಯಿಂಟಿಂಗ್ ಅಟ್ ದ ಮೂನ್, ಒನ್ ಶುಡ್ ನಾಟ್ ಕನ್ಫ್ಯೂಸ್ ದ ಫಿಂಗರ್ ಫಾರ್ ದ ಮೂನ್ ಅಂತ. ಅಂದರೆ ಬುದ್ಧ ಏನು ಮಾಡ್ತಿದ್ದಾನೆ, ಅವನ ಕೈಯಿಂದ ಚಂದ್ರನನ್ನು ತೋರಿಸ್ತಾ ಇದ್ದಾನೆ, ಅವನ ಕೈಯಿಂದ ತೋರಿಸ್ತಾ ಇದ್ದಾನೆ ಹಿಂಗೆ. ಸೊ ಅವನ ಕೈಯಿಂದ ನೋಡಿ ನಾವೇನು ಅಂದ್ಕೊಳ್ತಾ ಇದ್ದೀವಿ, ಈ ಕೈಯೇನೆ ಬುದ್ಧ ಏನು ತೋರಿಸ್ತೀನಿ ಇದೇನೇ ಅಲ್ಟಿಮೇಟ್ ಚಂದ್ರ ಅಂತ ಅಂದ್ಕೊಳ್ಬಾರ್ದು. ಯು ಶುಡ್ ವಾಚ್ ದ ಮೂನ್, ಯು ಶುಡ್ ಲುಕ್ ಅಟ್ ದ ಮೂನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಬೆರಳನ್ನೇ ಹಿಡ್ಕೊಂಡು ನೀನು ಇಲ್ಲೇ ಕಾಲ ಕಳಿಬೇಡ, ಈ ಟೂಲ್ನ ಬಿಟ್ಟು ಈ ರ್ಯಾಫ್ಟ್ನ, ಈ ದೋಣಿನೇ ಹಿಡ್ಕೊಂಡು ಇಲ್ಲೇ ಕಾಲ ಕಳಿಬೇಡಪ್ಪ, ದೋಣಿಯಿಂದ ನೀನು ದಾಟಿ ದಡ ಬಂದಮೇಲೆ ಇದರ ಅವಶ್ಯಕತೆ ಇಲ್ಲ, ನೀನು ಮುಂದೆ ಹೋಗ್ಬೋದು ಅಂತ ಹೇಳಿ ಅದನ್ನ ಹೇಳ್ತಾರೆ. ಅವನ ಒಂದು ಬುದ್ಧನ ಟೀಚಿಂಗ್ನ ಒಂದು 3 ಇಂಪಾರ್ಟೆಂಟ್ ಪಿಲ್ಲರ್ ಮೇಲೆ ನಿಂತಿದೆ. ಯಾವುದು ಅಂತಂದರೆ ನಮಗೆ ಗೊತ್ತು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಇದು 3 ಪಿಲ್ಲರ್, 3 ಇಂಪಾರ್ಟೆಂಟ್ ಪಿಲ್ಲರ್ಸ್. ಬುದ್ಧ ಅಂದರೆ ಏನು? ಬುದ್ಧ ಅಂದರೆ ಒಂದು ಎನ್ಲೈಟನ್ ಪರ್ಸನ್ ಅಂತ ಹೇಳಿ. ಬುದ್ಧ ಅಂತಂದರೆ ಸಿದ್ಧಾರ್ಥ ಗೌತಮದ ಬುದ್ಧ ಅಂತ ಅಂದ್ಕೊಳೋದು ಅಷ್ಟೇ ಅಲ್ಲ, ಅದು ಒಬ್ಬ ಎನ್ಲೈಟನ್ ಪರ್ಸನ್. ಇಲ್ಲ ಅಂದರೆ ಧಮ್ಮ ಅಂದರೆ ಶಾಸ್ತ್ರ, ಟೀಚಿಂಗ್ಸು ಏನಿರುತ್ತಲ್ಲ ಅದು ಧರ್ಮ ಅಂತೇಳಿ. ಅದಾದಮೇಲೆ ಸಂಘ ಅಂದರೆ ಕಮ್ಯೂನ್. ಅಂದರೆ ಈಗ ಒಂದು ದಾರಿ, ಈಗ ರಿಯಲೈಸೇಷನ್ ಅನ್ನುವಂಥದ್ದು ದಾರಿ ನಮ್ಮದು ಅಂತ ಹೇಳಿದ್ರೆ, ಅದಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ಐದರ್ ಇದು 3 ಇರಲೇಬೇಕು, ಈ 3ರಲ್ಲಿ ಒಂದು ಇರಲೇಬೇಕು. ಐದರ್ ನೀವು ಬುದ್ಧನ ಜೊತೆ ಇರಬೇಕು ಅಥವಾ ಒಂದು ಧರ್ಮಶಾಸ್ತ್ರದ ಜೊತೆ ಇರಬೇಕು ಅದರ ಇದರಲ್ಲಿ. ಅದಾದಮೇಲೆ ಅದಿಲ್ಲ ಅಂತಂದರೆ ಒಂದು ಸಂಘ ಇರಬೇಕು, ಒಂದು ಕಮ್ಯೂನ್ ಇರಬೇಕು. ಈಗ ನಾವು ಹೆಂಗೆ UPSC ಓದಬೇಕು ಅಂದರೆ ಅದಕ್ಕೊಂದು ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಇದೂ ಕೂಡ. ಇದು 3 ಪಿಲ್ಲರ್ಸ್. ಇದು ಸಂಘ ಅಂತಂದರೆ ಅದರಲ್ಲೇನು ಮಾಂಗ್ಸ್ ಮತ್ತು ನನ್ಸ್ಗಳಿರ್ತಾರೆ, ಅವರೆಲ್ಲ ಸೆಲ್ಫ್ ರಿಯಲೈಸೇಷನ್ ಅನ್ನೋದೇ ಒಂದು ಗೋಲ್ ಮಾಡಿಕೊಂಡು ಅದ್ರ ಬಗ್ಗೆನೇ ಅವರು ಕೆಲಸ ಮಾಡ್ತಾ ಇರ್ತಾರೆ. ಮಾಂಗ್ಸ್ ಮತ್ತು ನನ್ಸ್ ಇರ್ತಾರೆ. ಅವರನ್ನು ಧಮ್ಮ ವರ್ಷಿಪರ್ಸ್ ಅಂತಲೂ ಕೂಡ ಕರೀತಾರೆ, ಅಥವಾ ಉಪಾಸಕಾಸ್ ಅಂತಲೂ ಕೂಡ ಕರೀತಾರೆ. ಹೀಗಾಗಿದ್ದರೆ 4 ನೋಬೆಲ್ ಟ್ರುತ್ಸ್ ಯಾವುದು ಅಂತ ಹೇಳಿ ನೋಡೋಣ. ಫಸ್ಟ್ 4 ನೋಬೆಲ್ ಟ್ರುತ್ಸ್ನ ಬಗ್ಗೆ. 4 ನೋಬೆಲ್ ಟ್ರುತ್ಸ್ ಅಂತಂದರೆ, ಒಂದು ಲೈಫ್ ಅಂತಂದರೆ ಅದರಲ್ಲಿ ಸಫರಿಂಗು ಇಟ್ ಈಸ್ ಇನ್ನೆವಿಟಬಲ್. ಲೈಫ್ ಹ್ಯಾಸ್ ಅ ಇನ್ನೆವಿಟಬಲ್ ಸಫರಿಂಗ್ ಇದೆ, ಅಲ್ಲಿ ದುಃಖ ಇದೆ, ಒಂದು ಸಾರೋ ಇದೆ, ಅದನ್ನು ಸಬ್ಬಂ ದುಃಖಂ ಅಂತ ಹೇಳಿ ಬುದ್ಧ ಹೇಳ್ತಾನೆ. ಇದು ಒಂಥರ ದುಃಖಕರ ಸ್ಥಿತಿ ಇದೆ, ಪ್ರತಿಯೊಬ್ಬನಿಗೂ ಕೂಡ ಯಾವುದಾದ್ರೂ ಒಂದು ದುಃಖದಲ್ಲಿ ಮುಳುಗಿರ್ತಾನೆ. ದುಃಖ ಇದೆ ಅಂತ ಗೊತ್ತಾಯಿತು, ಬಟ್ ದುಃಖ ಏನಕ್ಕೆ ಬಂತು ಅಂತ ಅಂದರೆ ದ ಕಾಸ್ ಆಫ್ ಸಫರಿಂಗ್ ಇದೆ, ಒಂದು ರೂಟ್ ಕಾಸ್ ಇದೆ. ಅದು ಏನು ಕಾಸ್ ಅಂತಂದರೆ ಡಿಸೈರ್ ಇಸ್ ದ ರೂಟ್ ಕಾಸ್. ಡಿಸೈರ್ ಅಂದರೆ ತೃಷ್ಣ ಅಂತ ಹೇಳಿ. ತೃಷ್ಣ ಅನ್ನುವುದೇ ಈ ಸಫರಿಂಗಿಗೆ
ಕಾರಣ ಅಂತ ಹೇಳ್ತಾನೆ. ಲೈಫೇ ದುಃಖ ಅಂತ ಗೊತ್ತಾಯ್ತು, ದುಃಖಕ್ಕೆ ಕಾರಣ ಡಿಸೈರ್ ಅಂತ ಗೊತ್ತಾಯ್ತು. ಇದರಿಂದ ಹೊರಗೆ ಬರೋಕ್ಕೆ ಏನಾದರೂ ದಾರಿ ಇದೆಯಾ? ಹೌದು, ದ ಟ್ರುತ್ ಆಫ್ ಎಂಡ್ ಆಫ್ ಸಫರಿಂಗ್, ದೇರ್ ಈಸ್ ಅ ವೇ ಟು ಎಂಡ್ ದ ಸಫರಿಂಗ್ ಅಂತ ಅದು ಕೂಡ ಹೇಳ್ತಾರೆ. ಈ ದುಃಖವನ್ನು ದುಃಖ ನಿರೋಧ ಅಂತಂದರೆ ದುಃಖವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬೋದು. ಅದಕ್ಕೆ ತೆಗೆದುಹಾಕೋದಕ್ಕೆ ಏನು ಅಟೈನ್ ಮಾಡಬೇಕು? ನಿರ್ವಾಣವನ್ನು ಅಟೈನ್ ಮಾಡಬೇಕು ಅಥವಾ ನಿಬ್ಬಾಣವನ್ನು ಅಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಈ ನಿಬ್ಬಾಣವನ್ನು ಯಾವ ರೀತಿ ಅಟೈನ್ ಮಾಡೋದು, ನಿರ್ವಾಣವನ್ನು ಅಂತಂದರೆ ಇದಕ್ಕೆ ಹೇಳ್ತಾ ಇದ್ದಾರೆ, ಸಫರಿಂಗ್ ಎಂಡ್ ಮಾಡೋದಕ್ಕೆ ಇರುವಂತಹ ಮಾರ್ಗ ಅದು ಅಷ್ಟಾಂಗಿಕ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಅದು ಅಷ್ಟಾಂಗಿಕ ಈ ಒಂದು ದಾರಿಯಲ್ಲಿದ್ದಾಗ, ಈ ಅಷ್ಟಾಂಗ ಮಾರ್ಗದಲ್ಲಿ ಈ ರಿಯಲೈಸೇಷನ್ನ ಗುರಿ ಇಟ್ಕೊಂಡು ಇದ್ದಾಗ ಏನಾಗುತ್ತೆ, ಜೀವನ ಅನ್ನುವಂತಹದ್ದು ಭಾಳ ಸುಖಕರವಾಗಿ ಆನಂದಮಯವಾಗಿ ಇರ್ತದೆ. ಇನ್ನೊಂದು ವಿಶಿಷ್ಟ ಸಂಗತಿ ಅಂದರೆ ಈ ಅಷ್ಟಾಂಗಿಕ ಮಾರ್ಗ ಏನು ಕೊಟ್ಟಿದ್ದಾನಲ್ಲ, ಇದರಲ್ಲಿ ಕಲಿಯುವುದು ನಾವು ಭಾಳ ಇರುತ್ತೆ ಅಂತ ಏನು ಅಂದ್ಕೊಳೋದು ತಪ್ಪು. ಯಾಕೆಂದರೆ ಇದರಲ್ಲಿ ನಾವು ಆಲ್ರೆಡಿ ಸೊಸೈಟಿನಲ್ಲಿ ಭಾಳಷ್ಟು ಮಟ್ಟಿಗೆ ತಪ್ಪನ್ನು ಕಲ್ತಿದ್ದೀವಿ. ತಪ್ಪು ಮಾಹಿತಿಗಳು, ತಪ್ಪು ಪದ್ಧತಿಗಳು, ತಪ್ಪು ಕಲ್ಚರ್ಗಳನ್ನು ಕಲ್ತಿದ್ದೀವಿ. ಈ 8 ಫೋಲ್ಡ್ ಪಾತಿಂದ, ಅಷ್ಟಾಂಗಿಕ ಮಾರ್ಗದಿಂದ ಇಟ್ ಈಸ್ ಆಲ್ ಅಬೌಟ್ ಅನ್ಲರ್ನಿಂಗ್. ನಾವು ಕಲ್ತಿರುವಂತಹ ಅನ್ಟ್ರುತ್ಗಳನ್ನು ನಾವು ಕಲ್ತಿರೋದನ್ನು ಬಿಡ್ತಾ ಇದ್ದೀವಿ. ಅನ್ಲರ್ನಿಂಗ್ ಈಸ್ ದ ಲರ್ನಿಂಗ್ ಆಫ್ ದ 8 ಫೋಲ್ಡ್ ಪಾತ್ ಅಂತೇಳಿ ಕರಿಬೋದು. ಈ 8 ಫೋಲ್ಡ್ ಪಾತಲ್ಲಿ 8 ಮಾರ್ಗದಲ್ಲಿ 8 ಅಂಶಗಳೇನಿದೆಯಲ್ಲ, ಅವು ಒಂದಕ್ಕೊಂದು ಪೂರಕವಾಗಿದೆ. ಒಂದೊಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ಪಿಗೆ ಹೋಗೋ ರೀತಿ ಒಂದೊಂದೂ ಕೂಡ ಒಂದು ಪೂರಕವಾಗಿದೆ. ಅಷ್ಟು ಸೇರಿದಾಗ ಮಾತ್ರ ಅದೇನಾಗುತ್ತೆ, 8 ಫೋಲ್ಡ್ ಪಾತ್ ಆಗುತ್ತೆ ಅನ್ನುವಂಥದ್ದು. 8 ಫೋಲ್ಡ್ ಪಾತ್ ಯಾವುದು ಅಂತಂದರೆ, ಒಂದು ರೈಟ್ ವಿಷನ್ ಅಥವಾ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ, ಅದಾದ ನಂತರ ರೈಟ್ ಥಾಟ್ ಅಂತ ಅದಾದಮೇಲೆ ರೈಟ್ ಸ್ಪೀಚ್, ರೈಟ್ ಆ್ಯಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್ ಆ್ಯಂಡ್ ರೈಟ್ ಕಾನ್ಸಂಟ್ರೇಷನ್. ಇವು 8 ಮಾರ್ಗಗಳು. ರೈಟ್ ವಿಷನ್ ಅಥವಾ ರೈಟ್ ಅಂಡರ್ಸ್ಟ್ಯಾಂಡಿಂಗನ್ನು ಸಮ್ಮದಿಟ್ಟಿ ಅಂತ ಕರೀತಾರೆ. ದೃಷ್ಟಿ ಅನ್ನೋದು ದಿಟ್ಟಿ ಅಂತ ಆಗಿದೆ ಅದು ಪಾಲಿನಲ್ಲಿ. ಸಮ್ಮದಿಟ್ಟಿ, ಸಮ್ಮ ಅಂತಂದರೆ ರೈಟ್ ಅಂತ. ಇದಾದ ನಂತರ ರೈಟ್ ಥಾಟ್ ಅಂತ ಬರುತ್ತೆ ಅಥವಾ ಆ್ಯಟಿಟ್ಯೂಡ್. ಇದನ್ನು ಸಮ್ಮ ಸಂಕಲ್ಪ ಅಂತ ಪಾಲಿನ್ ಲ್ಯಾಂಗ್ವೇಜಲ್ಲಿ ಕರಿತೀವಿ. ಸಂಕಲ್ಪ ಅಂತ ನಾವು ಕರಿಬೋದು. ಅದಾದ ನಂತರ ಬರುವಂಥದ್ದು ರೈಟ್ ಸ್ಪೀಚ್ ಅಥವಾ ಹೋಲ್ ಸ್ಪೀಚ್ ಅಂತೇಳಿ, ಅದನ್ನು ಸಮ್ಮ ವಾಚ ಅಂತೇಳಿ ಕರೀತಾರೆ. ಅಂದರೆ ಸತ್ಯ ಹೇಳುವಂಥದ್ದು, ನಾವು ಹೇಳುವಂತಹ ನೋಡಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು. ಸೊ ಈ ರೀತಿ ಇರ್ತಕ್ಕಂಥದ್ದು. ಇದಾದ ನಂತರ ಬರುವಂಥದ್ದು ಏನಂತಂದರೆ ರೈಟ್ ಆ್ಯಕ್ಷನ್ ಅಥವಾ ಇಂಟೆಗ್ರಲ್ ಆ್ಯಕ್ಷನ್ ಅಂತ, ಇದನ್ನು ಸಮ್ಮ ಕಮ್ ಅಂತ ಕರೀತಾರೆ. ಇದಾದ ನಂತರ ರೈಟ್ ಲೈವ್ಲಿಹುಡ್. ರೈಟ್ ಲೈವ್ಲಿಹುಡ್ಡನ್ನು ಸಮ್ಮ ಆಜೀವನ ಅಂತ ಕರೀತಾರೆ. ಪ್ರಾಪರ್ ಲೈವ್ಲಿಹುಡ್ ಅದು. ರೈಟ್ ಎಫರ್ಟ್ ಅಥವಾ ರೈಟ್ ಎನರ್ಜಿ ಅಥವಾ ರೈಟ್ ವೈಟಾಲಿಟಿ ಅಂತ ಅದನ್ನು ನೆಕ್ಸ್ಟ್ 6ನೇದನ್ನು ಅದನ್ನು ಸಮ್ಮ ವಯಾಮ ಅಂತ ಕರೀತಾರೆ. ಅದಾದ ನಂತರ ರೈಟ್ ಮೈಂಡ್ಫುಲ್ನೆಸ್ ಅಂತೇಳಿ ಅಥವಾ ಇದನ್ನು ರೈಟ್ ಅವೇರ್ನೆಸ್ ಅಂತ ಕೂಡ ಕರೀತಾರೆ. ಸಮ್ಮ ಸತಿ ಅಂತ ಸಮ್ಮ ಸತಿ ಅಂತಂದರೆ ನಾವು ಕೇರ್ಫುಲ್, ಅಲರ್ಟ್ ಆಗಿರಬೇಕು, ಅವೇರ್ನೆಸ್ನಲ್ಲಿರಬೇಕು, ವಾಚ್ಫುಲ್ ಆಗಿರಬೇಕು ನಮ್ಮ ಬಗ್ಗೆ ನಾವು ಅನ್ನೋದ್ರ ಬಗ್ಗೆ. ಅದಾದ ನಂತರ 8ನೇದಾದರೆ ರೈಟ್ ಕಾನ್ಸಂಟ್ರೇಷನ್ ಅಥವಾ ರೈಟ್ ಮೆಡಿಟೇಷನ್ ಅಂತ ಇದನ್ನು ಸಮ್ಮ ಸಮಾಧಿ ಅಂತ ಕರೀತಾರೆ. ಸೊ 8 ಯಾವುದು? ಸಮ್ಮ ದಿಟ್ಟಿ, ಸಮ್ಮ ಸಂಕಲ್ಪ, ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವ, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಇವು 8 ಫೋಲ್ಡ್ ಪಾತ್. ನಾವು ಈ ರೈಟ್ ಲೈವ್ಲಿಹುಡ್ಡಿಗೆ ಬಂದಾಗ, ರೈಟ್ ಆ್ಯಕ್ಷನ್ನಿಗೆ ಬಂದಾಗ ಇದರಲ್ಲಿ ಕೆಲವನ್ನು ಸೂಚಿಸ್ತಾನೆ ಬುದ್ಧ. ಅಂದರೆ ಕೆಲವು ರೂಲ್ಸ್ಗಳು, ಕೆಲವು ಪ್ರಿಸೆಪ್ಟ್ಸ್ಗಳನ್ನು ಮಾಡಬೇಕು, ಕೆಲವು ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಅಂದರೆ ಕೆಲವು ಮಾರಲಿಟೀಸ್, ನೀತಿಗಳನ್ನು, ಕೆಲವು ಆಚರಣೆಗಳನ್ನು ಪಾಲಿಸಬೇಕು. ಏನದು ಅಂತಂದರೆ 5 ಪ್ರಿಸೆಪ್ಟ್ಸ್ ಅಂತ ಕರೀತಾರೆ. ಒಂದು ಮಾನೆಸ್ಟ್ರಿಯಲ್ಲಿ, ಒಂದು ಆಶ್ರಮದಲ್ಲಿ ಇರಬೇಕು ಅಂತಂದರೆ ಒಬ್ಬ ಮಾಂಕಾಗಿ, ಅಥವಾ ನೀವು ಬುದ್ಧಿಸ್ಟ್ ಜೀವನ ಮಾಡಬೇಕು ಅಂತಂದರೆ ಈ 5 ಪ್ರಿಸೆಪ್ಟ್ಸ್ಗಳನ್ನು ಫಾಲೋ ಮಾಡಿ. ಒಂಥರ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಈ ಥರದ್ದು ಮಾಡಬೇಕು, ಇದು ಮಾಡಬಾರ್ದು ಅಂತ ಇದು ಹೇಳುತ್ತೆ. ಅದು ಯಾವುದು 5 ಪ್ರಿಸೆಪ್ಟ್ಸ್ ಅಂತಂದರೆ, ಒಂದನೇದು ಡು ನಾಟ್ ಕಮಿಟ್ ವೈಲೆನ್ಸ್ ಅಂತ ನಾನ್ ವೈಲೆನ್ಸ್ನ ಹೇಳುತ್ತಿದ್ದು. 2ನೇದು ನಿನ್ನ ಹತ್ರ ಆಲ್ರೆಡಿ ಇದೆ ಅಂತಂದರೆ ಅನ್ನೆಸರಿ ನೀನು ಬೇರೆಯವ್ರದನ್ನೆಲ್ಲ ಕಿತ್ಕೊಳ್ಳೋಂಗಿಲ್ಲ. ಅಂದರೆ ಸ್ಟೀಲಿಂಗ್ ಬಗ್ಗೆ ಹೇಳುತ್ತೆ, ನಾನ್ ಸ್ಟೀಲಿಂಗ್. ಅಥವಾ ಅಪರಿಗ್ರಹ, ಇದನ್ನು ಅಹಿಂಸೆ ಅಪರಿಗ್ರಹ ಅಂತ ಕರೀತಾರೆ. ಇದಾದ ಮೇಲೆ ನಂತರ ಬರುವಂಥದ್ದು, ನಾವು ಸೆನ್ಶುಯಲ್ ಬಿಹೇವಿಯರ್ನಲ್ಲಿ ನಾವು ಕಳೆದೋಗಬಾರ್ದು, ಪ್ರಾಕ್ಟೀಸ್ ಮಾಡಬಾರ್ದು. ಡ್ರಿಂಕಿಂಗ್ ಆಗಲಿ ಅಥವಾ ಸೆನ್ಶುಯಲ್ ಪ್ಲೆಜರ್ ಏನಿರುತ್ತಲ್ಲ ಅದರಲ್ಲಿ ಇಂಡಲ್ಜ್ ಆಗಬಾರ್ದು ಅಂತ ಅದು ಕೂಡ ಒಂದಿದೆ.
ನಾಟ್ ಇಂಡಲ್ಜಿಂಗ್ ಇನ್ ದ ಸೆನ್ಷುಯಲ್ ಪ್ಲೆಜರ್. ಅದಾದ ನಂತರ ಸುಳ್ಳು ಹೇಳೋದು ಕೂಡ ಇರಬಾರ್ದು. ಅದಾದ ನಂತರ ನಾಟ್ ಟು ಯೂಸ್ ದ ಇಂಟಾಕ್ಸಿಕೇಷನ್. ಸೊ ಇಷ್ಟು ಒಂದು ಪ್ರಿಸೆಪ್ಟ್ಸ್ ಥರ ಇದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ. ಇಷ್ಟರ ಜೊತೆಗೆ ಮಾಂಕ್ಸ್ಗಳು, ಇದು ಪ್ರತಿಯೊಬ್ಬರು ಬುದ್ಧಿಸಮ್ನ ಫಾಲೋ ಮಾಡುವಂಥವರು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಮಾಂಕ್ಸ್ಗಳೇನು ಮಾಂಕ್ಸ್ ಮತ್ತು ನನ್ಸ್ಗಳು ಕಂಪ್ಲೀಟಾಗಿ ಅವರು ಸೆಲ್ಫ್ ರಿಯಲೈಸೇಷನ್ಗೆ ಡೆಡಿಕೇಟೆಡ್ ಆಗಿದ್ದಾಗ ಅವ್ರೇನು ಮಾಡಬೇಕು, ದಿನಕ್ಕೆ ಅವರು ಮಧ್ಯಾಹ್ನ ಅಂದರೆ ದಿನಕ್ಕೆ ಒಂದೊತ್ತು ಮಾತ್ರ ಊಟ ಮಾಡಬೇಕು, ಆಯಿತಾ. ಅವರು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಸೊ ಈ ಥರ ಎಂಟರ್ಟೈನಿಂಗ್ ಇದರಲ್ಲಿ ಕಳೆದೋಗಬಾರ್ದು ಅನ್ನೋಂಥದ್ದು. ಮತ್ತು ಈಗ ಮೇಕಪ್ ಮಾಡ್ಕೊಳೋದು, ಪರ್ಫ್ಯೂಮ್ ಮಾಡ್ಕೊಳೋದು, ಸೊ ಈ ಥರದ ಬ್ಯೂಟಿಫೈಯಿಂಗ್ ದ ಪರ್ಸನಾಲಿಟಿ ಅದನ್ನು ಮಾಡ್ಕೊಳ್ಬಾರ್ದು ಅಂತ, ಲಕ್ಸುರಿನಲ್ಲಿ ಇರಬಾರ್ದು. ಸೊ ನಾವು ಮಾಂಗ್ಸು ನನ್ಸ್ಗಳು ಅಂತೇಳಿ ಅದನ್ನು ಕೂಡ ಹೇಳ್ತಾರೆ. ಇನ್ನೊಂದು ಹೇಳುವಂಥದ್ದು ಅಂತಂದರೆ ಮಿಡಲ್ ಪಾತ್ ಅಂತ ಹೇಳಿ ನೋಡಿದ್ವಿ. ಮಿಡಲ್ ಪಾತ್ ಅಂತಂದರೆ ಇದು ಎಕ್ಸ್ಟ್ರೀಮ್ ಮಿಡಲ್ ಅಂತ. ಅಂದರೆ ಮನುಷ್ಯ ಏನು ಮಾಡ್ತಾನೆ, ಯಾವಾಗಲೂ ಒಂದು ಎಕ್ಸ್ಟ್ರೀಮ್ ಅತಿ ಸುಖದಲ್ಲಿರ್ತಾನೆ, ಇಲ್ಲಾಂದರೆ ಅತಿ ದುಃಖದ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾನೆ. ಸೊ ಈ ಥರನೇ ಯಾವಾಗಲೂ ಸುಖದ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಇಲ್ಲಾಂತಂದರೆ ಯಾವುದೋ ದುಃಖದ ಬಗ್ಗೆ ಚಿಂತನೆ ಮಾಡ್ತಾರೆ. ಇದು ಎಕ್ಸ್ಟ್ರೀಮ್ಸ್ಗಳಿವು. ಈ ಎಕ್ಸ್ಟ್ರೀಮ್ನ ಬಿಟ್ಟು ಬುದ್ಧಿಸಮ್ ಏನಿದೆಯಲ್ಲ, ಬುದ್ಧ ಹೇಳುವಂಥದ್ದು ಎಕ್ಸ್ಟ್ರೀಮ್ ಮಿಡಲಲ್ಲಿರ್ಬೇಕು ನೀನು. ಇದನ್ನು ಮಿಡಲ್ ಪಾತ್ ಅಂತ ಹೇಳಿ ಕರೀತಾರೆ. ಇದನ್ನು ಇದು ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸು ಅಲ್ಲ. ಈ ಕಡೆ ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸು ಅಂತಂದರೆ ಸಿಕ್ಕಿದ್ದನ್ನು ಮಜಾ ಮಾಡೋದು, ಇದನ್ನೆಲ್ಲ ಏನಂತಾರೆ, ಕಂಪ್ಲೀಟ್ ಸೆನ್ಷಿಯಲ್ ವರ್ಲ್ಡ್ನಲ್ಲಿ ಮುಳುಗೋಗೋದನ್ನು ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸ್ ಅಂತೇಳಿ ಕರೀತಾರೆ. ಇದು ಎಕ್ಸ್ಟ್ರೀಮ್ ಈಗ ಕೂತ್ಕೊಂಡು ಎಲ್ಲ ಬಿಟ್ಟು, ಊಟ ಬಿಟ್ಟು ಎಲ್ಲ ಬಿಟ್ಟು ತಪಸ್ ಮಾಡ್ಕೊಂಡು ಕೂತ್ಕೊಂತಲ್ಲ, ಇದನ್ನು ಎಕ್ಸ್ಟ್ರೀಮ್ ಅಸೆಟಿಸಮ್. ಇದು ಒಂಥರ ಮೂರ್ಖತನ ಇದು ಅಂತ ಹೇಳ್ತಾರೆ. ಆದರೆ ಏನರಲ್ಲಿ ಇರಬೇಕಂತಂದರೆ ಯು ಶುಡ್ ಬಿ ಇನ್ ದ ಮಿಡಲ್ ಪಾತ್ ಅಂತೇಳಿ ಹೇಳ್ತಾರೆ. ಏನು ನಿಬ್ಬಾಣ ಅಥವಾ ನಿರ್ವಾಣ ಅಂತ ಏನು ಹೇಳ್ತಾರೆ, ಆ ಸ್ಥಿತಿ ಏನು ಅಂತಂದರೆ, ಆ ಸ್ಥಿತಿ ಕ್ರೇವಿಂಗ್ ಅಥವಾ ಒಂದು ಅಂದರೆ ಕ್ರೇವಿಂಗಿಂದ ಎಂಡು ಅಂತ, ಕ್ರೇವಿಂಗ್ ಅಂತವಲ್ಲಷ್ಟೇ, ಕಾಮನೆಗಳಿಂದ ಎಂಡ್, ಇಂತಹ ಸ್ಥಿತಿಯನ್ನು ನಿರ್ವಾಣ ಅಥವಾ ನಿಬ್ಬಾಣ ಅಂತ ಕರೀತಾರೆ. ಇದನ್ನು ಇನ್ನೊಂದು ಥರ ಹೇಳ್ಬೋದು ಅಂತಂದರೆ ನಾನ್ ಅಟ್ಯಾಚ್ಮೆಂಟ್ ಸ್ಟೇಟ್ ಅಂತ ಹೇಳಿ. ನಾನ್ ಅಟ್ಯಾಚ್ಮೆಂಟ್ ಅಂದರೆ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ, ಅಷ್ಟು ಫ್ರೀಡಮ್ನಲ್ಲಿ ಇರೋದು ಅಂತ. ಯಾವುದು ಬೇಕು ಅಂತಂದರೆ ಅಟ್ಯಾಚ್ಮೆಂಟ್ ಅದು. ಈ ನಾನ್ ಅಟ್ಯಾಚ್ಮೆಂಟ್ ನಿರ್ವಾಣ ಅಂತಂದ್ಬಿಟ್ರೆ ಅಲ್ಲಿ ಡೆತ್ ಅಂತ ಆಗಲಿ ಅಥವಾ ಅಲ್ಲಿ ಏನೋ ಅಲ್ಲಿ ಎಲ್ಲ ಮುಗಿದೋಗ್ಬಿಟ್ಟಿದೆ ಅಂತ ಏನಲ್ಲ. ಅಲ್ಲೇನಂತಂದರೆ ಅಲ್ಲಿ ಆ ಸಾರೋ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಏನಾಗುತ್ತೆ, ಅದು ಎಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ನಿರ್ವಾಣ ಅನ್ನುವಂಥದ್ರಲ್ಲಿ ಈ ಎಕ್ಸ್ಟ್ರಿಮಿಟೀಸ್ ಯಾವುದೂ ಇರಲ್ಲ. ಸೊ ಅಲ್ಲಿ ಏನಿದ್ರು ಒಂದು ನ್ಯೂಟ್ರಲ್ ಸ್ಟೇಟ್ ಇರುತ್ತೆ, ಅದ ಸುಖ ಅಂತೇಳಿ ಕರೀತಾರೆ. ಬುದ್ಧಿಸಮ್ನ ಪ್ರಕಾರ ಈ ನಿರ್ವಾಣ ಸ್ಥಿತಿಯನ್ನು ಒಂದೇ ಲೈಫ್ ಟೈಮ್ನಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಅಂತ ಅವರು ಹೇಳಿಲ್ಲ. ಲೈಫ್ ಟೈಮ್ಗಳು ಅಂದರೆ ಒಂದಲ್ಲ ಹಲವಾರು ಲೈಫ್ಗಳು ತಗೊಳುತ್ತೆ ಈ ಒಂದು ಸ್ಥಿತಿಯನ್ನು ತಲುಪಲಿಕ್ಕೆ ಅಂತ ಹೇಳಿ ಹೇಳ್ತಾರೆ. ಸೊ ಬುದ್ಧಿಸಮ್ನಲ್ಲಿ ಈ ಜೀವ ಅನ್ನೋಂಥದ್ದೇನಿದೆಯಲ್ಲ, ಸೋಲ್ ಅನ್ನೋವಂಥದ್ದೇನಿದೆಯಲ್ಲ, ಅದು ಆತ್ಮ ಅನ್ನೋಂಥದ್ದು ಒಂದು ಲೈಫಿಂದ ಇನ್ನೊಂದು ಲೈಫಿಗೆ ಟ್ರಾನ್ಸ್ಮೈಗ್ರೇಷನ್ ಆಗುತ್ತೆ, ಅಂದರೆ ಇನ್ನೊಂದು ಲೈಫಿಗೆ ಹೋಗುತ್ತೆ ಅನ್ನುವಂತಹ ತತ್ವವನ್ನು ಒಪ್ಕೊಳ್ತಾರೆ. ಅಷ್ಟ್ರ ಜೊತೆಗೆ ಇಂಪರ್ಮನೆನ್ಸ್ ಅಂದರೆ ಯಾವುದು ಪರ್ಮನೆಂಟ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಒಪ್ಕೊಳ್ತಾರೆ. ಆದರೆ ದೇವರ ಬಗ್ಗೆ, ಗಾಡ್ನ ಬಗ್ಗೆ ಆಗಲಿ ಅಥವಾ ಸೋಲ್ನ ಬಗ್ಗೆ, ಆತ್ಮನ ಬಗ್ಗೆ ಆಗಲಿ ಅಷ್ಟರ ಮಟ್ಟಿಗೆ ಹೇಳಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಬಟ್ ಆದರೆ ಜೀವ ಏನಾಗುತ್ತೆ, ಟ್ರಾನ್ಸ್ಮೈಗ್ರೇಷನ್ ಆಗ್ತಾನೆ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಬುದ್ಧನ ಪ್ರಕಾರ ಸೋಲ್ ಅನ್ನುವಂಥದ್ದು ಅದೊಂದು ಮಿಸ್ಟ್ರಿ ಅದು ಅಂತ ಹೇಳ್ತಾರೆ. ಬುದ್ಧಿಸಮ್ನಲ್ಲಿ 10 ರಿಯಾಮ್ಗಳಿರುತ್ತೆ, 10 ಲೋಕಗಳಿರುತ್ತೆ ಅಥವಾ 10 ಸ್ತರಗಳಿರುತ್ತೆ ಅಂತ ಹೇಳ್ತಾರೆ ಬುದ್ಧಿಸಮ್ನಲ್ಲಿ. ಅದು ಯಾವ್ಯಾವು ಅಂತಂದರೆ, ಟಾಪಲ್ಲೇನು ಬುದ್ಧ ಇರ್ತಾನೆ, ಬುದ್ಧನ ನಂತರ ಕೆಳಗಡೆ ನೋಡ್ತಾ ಬಂದರೆ ಆರ್ಡರಲ್ಲಿ ಅದಾದ ನಂತರ ಬೋಧಿಸತ್ವ ಇರ್ತಾನೆ, ಅದು ಬೋಧಿಸತ್ವ. ಅದಾದ ನಂತರ ಪ್ರತ್ಯೇಕ ಬುದ್ಧ, ಶ್ರಾವಕ, ಹೆವೆನ್ಲಿ ಬೀಯಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್, ಅಸುರ, ಬೀಸ್ ಅಂತ ಹೇಳಿ, ಅದಾದಮೇಲೆ ಪ್ರೇತ, ಡಿಪ್ರೈವ್ಡ್ ಮ್ಯಾನ್ ಅಂತೇಳಿ. ಇವೆಲ್ಲ ಏನಂತಂದರೆ ಬೋಧಿಸತ್ವ ಅಂದರೆ, ಬೋಧಿಸತ್ವ ಎನ್ಲೈಟನ್ಮೆಂಟಿಗೆ ಅರ್ಹತೆಯನ್ನು ಹೊಂದಿದ್ದು ಅವನು ಎನ್ಲೈಟನ್ ಆಗಿರ್ತಾನೆ. ಬಟ್ ಆದ್ರೂ ಅವನು ಬುದ್ಧತ್ವವನ್ನು ಹೊಂದಿರೋದಿಲ್ಲ. ಯಾಕೆ ಅಂದರೆ ಪರ್ಪಸ್ಫುಲಿ ಅವನಿಗೇನು ಮಾಡಬೇಕಾಗಿರುತ್ತೆ, ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವನು ಆ ಎನ್ಲೈಟನ್ಮೆಂಟ್ ಬುದ್ಧ ಸ್ಥಿತಿಗೆ ಅವನು ರೀಚ್ ಆಗಿರಲ್ಲ. ಅಂಥದನ್ನು ಬೋಧಿಸತ್ವ ಅಂತ ಹೇಳಿ ಕರೀತಾರೆ. ಅದಾದಮೇಲೆ ಪ್ರತ್ಯೇಕ ಬುದ್ಧ ಅಂತಂದರೆ ಅವನು ಬುದ್ಧ ಆನ್ ದೇರ್ ಓನ್. ಅವ್ರು ಹೆಂಗೆ ಅಂದರೆ ಅವ್ರ ಸ್ಥಿತಿನಲ್ಲಿ ಅವ್ರು ಇರ್ತಾರೆ, ಅವ್ರು ಯಾರಿಗೂ ಹೆಲ್ಪ್ ಮಾಡೋದು ಆ ಥರ ಏನು ಸೆಂಟಿಮೆಂಟ್ಸ್ ಇಟ್ಕೊಂಡ್ರಲ್ಲ. ಸೊ ಇಟ್ ಈಸ್ ಲೈಕ್ ಪ್ರತ್ಯೇಕ ಬುದ್ಧ ಅಂತಂದರೆ ಅವ್ರು ಸ್ವಯಂ ಬುದ್ಧ ಆಗಿರ್ತಾರೆ. ಶ್ರಾವಕ ಅಂತಂದರೆ ಡಿಸೇಪಲ್, ಅಂದರೆ ಬುದ್ಧನ ತತ್ವವನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡುವಂತಹ ಒಬ್ಬ
ಫಾಲೋಯರ್ ಆಗಿರ್ತಾನೆ. ಹೆವೆನ್ಲಿ ಬೀಯಿಂಗ್ಸ್ ಅಂದರೆ ಸೂಪರ್ ಹ್ಯೂಮನ್ ಏಂಜಲ್ಸ್ ಅಂತೇಳಿ. ಇದಾದ ನಂತರ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವರು, ಅಸುರ ಅಂದರೆ ಫೈಟಿಂಗ್ ಸ್ಪಿರಿಟ್ಸ್, ಅದಾದಮೇಲೆ ಬೀಸ್ ರಾಕ್ಷಸರು, ಪ್ರೇತ ಅಂತಂದರೆ ಹಂಗ್ರಿ ಗೋಸ್ಸು, ಅದಾದಮೇಲೆ ಡಿಪ್ರೈವ್ಡ್ ಮ್ಯಾನ್ ಅಂತಂದರೆ ಹೆಲ್ಲಿಶ್ ಬೀಯಿಂಗ್ಸ್. ಸೊ ಈ ಥರ ಒಂದು 10 ಸ್ತರಗಳನ್ನು ಬುದ್ಧಿಸಮ್ನಲ್ಲಿ ಹೇಳ್ತಾರೆ. ಮನುಷ್ಯ ಅನ್ನೋನು ಅವನು ಸೆಲ್ಫಿಶ್ನೆಸ್ನಿಂದ, ಅವನ ಒಂದು ಸ್ವಾರ್ಥದಿಂದ ಅವನು ನರಕವನ್ನು ಕ್ರಿಯೇಟ್ ಮಾಡಬಲ್ಲ, ಆ ನಿಸ್ವಾರ್ಥದಿಂದ ಅವನು ಸ್ವರ್ಗವನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ ಅಂತ ಹೇಳಿ ಬುದ್ಧಿಸಮ್ನ ಪ್ರಕಾರ ಹೇಳ್ತಾರೆ. ಒಂದು ಕಂಪ್ಯಾಷನ್ ಆಫ್ ಬುದ್ಧ, ಕಂಪ್ಯಾಷನ್ನಿಂದ ಅವನೇನು ಮಾಡ್ತಾನೆ, ಅವನು ಸ್ವರ್ಗವನ್ನೇ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಅದೇ ನಾರಾಯಣನೂ ಆಗಬಲ್ಲ, ನರಕಕ್ಕೂ ಹೋಗಬಲ್ಲ ಅಂತ ಒಂದು ಏನು ಗಾದೆ ಇದೆಯಲ್ಲ, ಸೊ ಅದೇ ರೀತಿ ಮನುಷ್ಯನಿಗೆ ಆ ಒಂದು ಕೆಪಾಸಿಟಿ ಇದೆ. ಅವನು ಸ್ಲೋ ಆಗಿ ಅವೇರ್ನೆಸ್ನಲ್ಲಿ ಗ್ರೋತ್ ಆದಂಗೆ ಅವನೇನು ಮಾಡ್ತಾನೆ, ಒಂದು ಒಳ್ಳೆ ಕಲ್ಟಿವೇಟ್ ಮಾಡಿಕೊಂಡು ಒಂದು ಅವೇರ್ನೆಸ್ನಲ್ಲಿ ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಇದನ್ನು ಪಡ್ಕೊಳ್ತಾನೆ. ಇಲ್ಲ ಅಂತಂದರೆ ಅವನು ನರಕಕ್ಕೆ, ಅಂದರೆ ಹೆಲ್ ಆಗುತ್ತೆ ಅವನ ಲೈಫ್ ಅಂತ ಹೇಳಿ ಹೇಳ್ತಾರೆ. ಮತ್ತು ಒಂದು ಲೈಫ್ ಆದಮೇಲೆ ಇನ್ನೊಂದು ಲೈಫ್ ಹಿಂಗೆ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಬಟ್ ಈ ಲೈಫ್ಗಳ ಮಧ್ಯೆ ಲಿಂಕ್ ಯಾವುದು ಅಂತಂದರೆ ಕರ್ಮ ಇಸ್ ದ ಲಿಂಕ್. ಅಂದರೆ ಈ ಕರ್ಮದ ಬೇಸಿಸ್ ಮೇಲೆ ನಮ್ಮದೇನಾಗುತ್ತೆ, ಕಾಮ ಅಲ್ಲ ಕರ್ಮದ ಬೇಸಿಸ್ ಮೇಲೆ ನಮ್ಮ ಲೈಫು ಒಂದು ಲೈಫಿಂದ ಇನ್ನೊಂದು ಲೈಫ್ಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ ಬುದ್ಧಿಸ್ಟ್ ಟ್ರೆಡಿಷನ್ ಪ್ರಕಾರ. ಸೊ ಈ ಥರ ಹೇಳ್ತಾರೆ. ಕರ್ಮ ಅಂದರೆ ಏನಾಗಿದ್ರೆ, ಕರ್ಮ ಅಂತಂದರೆ ಒಂದು ರಿಸಲ್ಟ್ ಆಫ್ ಆ್ಯಕ್ಷನ್. ನಾವೊಂದು ಕ್ರಿಯೆಯನ್ನು ಮಾಡ್ತೀವಿ, ಆ ಕ್ರಿಯೆಗೆ ಪ್ರತಿಕ್ರಿಯೆ ಏನು ಬರುತ್ತಲ್ಲ ಅದೇ ಕರ್ಮ ಅಂತ ಹೇಳಿ ಹೇಳ್ತಾರೆ. ಒಂದು ರಿಸಲ್ಟ್ ಆಫ್ ಆ್ಯನ್ ಆ್ಯಕ್ಷನ್ ಅಂತ ಹೇಳಿ ಹೇಳ್ತಾರೆ. ಈ ಕ್ರಿಯೆ ಹೇಗೆ ಬರುತ್ತೆ, ಈ ಕ್ರಿಯೆ ಒಂದು ಇಂಟೆನ್ಷನ್ನಿಂದ, ಸಂಕಲ್ಪದಿಂದ ಏನಾಗುತ್ತೆ, ಈ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಈ ಸಂಕಲ್ಪ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಸಂಕಲ್ಪ ಅನ್ನುವಂಥದ್ದು ಮೈಂಡಲ್ಲಿ, ಮನಸ್ಸಿನಿಂದ ಶುರುವಾಗುತ್ತೆ. ಸೊ ಮರು ಹುಟ್ಟುವಿಕೆ ಅನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದರ ಮೇಲೆ ನಿಂತಿರುತ್ತೆ ಅಂತಂದರೆ ಕರ್ಮ ಅಂತ ಏನಿದೆಯಲ್ಲ, ಅಕ್ಯುಮುಲೇಟೆಡ್ ಕರ್ಮ. ಇನ್ನು ಯಾವುದೋ ಒಂದು ಆ್ಯಕ್ಷನ್ ಮಾಡ್ತೀರಾ, ಅದರದ್ದು ಅಕ್ಯುಮುಲೇಷನ್ ಆಗುತ್ತೆ. ಈ ಥರ ಅಕ್ಯುಮುಲೇಟ್ ಆಗಿ ತುಂಬ್ಕೊಂಡು ಬಿಡುತ್ತೆ. ಈ ಕರ್ಮ ಏನಾಗುತ್ತೆ, ಈ ಕರ್ಮದ ಒಂದು ಫಲದಿಂದ ಮತ್ತೆ ಮುಂದಿನ ಒಂದು ಜನ್ಮಕ್ಕೆ ಹೋಗೋದು ಅಂತ ಹೇಳ್ತಾರೆ. ಮತ್ತು ಇವರು ನಾನ್ ವೈಲೆನ್ಸ್ ಅಂತ ಏನು ಹೇಳ್ತಾರಲ್ಲ, ಈ ನಾನ್ ವೈಲೆನ್ಸ್ ಅಂತಂದರೆ ಇಟ್ ಡಸಂಟ್ ಮೀನ್ ದಟ್ ನಾನ್ ವೆಜ್ನ ತಿನ್ನೋದು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿರಲಿಲ್ಲ. ನಾನ್ ವೈಲೆನ್ಸ್ ಅಂತಂದರೆ ವೈಲೆನ್ಸ್ ಮಾಡಬಾರ್ದು, ಹಿಂಸಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಇಟ್ ಡಸ್ ನಾಟ್ ಮೀನ್ ದಟ್ ವೆಜಿಟೇರಿಯನ್ ಆಗೇ ಇರಬೇಕು ಅಂತ ಅಲ್ಲ. ಆದರೆ ಅಲ್ಲಿರುವಂತಹ ಮಾಂಕ್ಸ್ಗಳು ಅವರು ಮೀಟನ್ನು ತಿನ್ನಬಾರ್ದು ಅಂತಲೂ ಕೂಡ ಏನು ರೂಲ್ಸ್ ಏನೂ ಇರಲಿಲ್ಲ. ಇಟ್ ವಾಸ್ ನಾಟ್ ಫಾರ್ಬಿಡನ್ ಫ್ರಮ್ ಈಟಿಂಗ್ ಮೀಟ್. ಮಾಂಕ್ಸ್ ವರ್ ನಾಟ್ ಫಾರ್ಬಿಡನ್ ಫ್ರಮ್ ಈಟಿಂಗ್. ಅವರಿಗೆ ತಿನ್ನಬಾರ್ದು ಅಂತ ಏನು ರೆಸ್ಟ್ರಿಕ್ಷನ್ ಹಾಕಿರಲಿಲ್ಲ. ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋದಾದರೆ ಈ ಬುದ್ಧಿಸಮ್ನಲ್ಲಿ ಇನ್ನೂ ಕೆಲವು ಇಂಪಾರ್ಟೆಂಟ್ ಅಂಶಗಳನ್ನ ಗಮನಿಸೋಣ. ಅದೇನಂತಂದರೆ 5 ಅಗ್ರಿಗೇಟ್ಸ್ ಅಂತ, ಪಂಚಖಂಡ ಅಂತೇಳಿ ಅಥವಾ ಪಂಚಸ್ಕಂದ ಅಂತ ಹೇಳಿ ಬರ್ತದೆ. ಪಂಚಖಂಡ ಅಥವಾ ಪಂಚಸ್ಕಂದ ಆದ ನಂತರ ಲಾ ಆಫ್ ಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತ ಹೇಳಿ ಬರುತ್ತೆ. ಇದು ಪತಿಚ್ಚ ಸಮುಪ್ಪಾದ ಅಂತ ಹೇಳಿ ಕರೀತಾರೆ. ಪಂಚಖಂಡಸ್ ಯಾವುದಿದು ಅಂತ ನೋಡೋದಾದರೆ, ಅಂದರೆ ಸ್ಕಂದ ಅಥವಾ ಖಂಡ ಅಂದರೆ ಇದು ಎಲ್ಲರ ಲೈಫ್ನಲ್ಲಿ ಎಲ್ಲರಿಗೂ ಬರುವಂತಹ ಒಂದು ಅನುಭವಗಳು. ಇದು ಯಾವುದ್ಯಾವುದು ಅಂತಂದರೆ, ಒಂದು ರೂಪ, ಅಂದರೆ ನಮಗೇನೊಂದು ಬಾಡಿ ಇರುತ್ತಲ್ಲ, ಇದು ರೂಪ. ಅದಾದ ನಂತರ ವೇದನ ಅಂತ ಹೇಳಿ ಇನ್ನೊಂದು, ಅಂದರೆ ವೇದನ ಅಂದರೆ ಸೆನ್ಸೇಷನು. ನಾವು ಒಂದು ಸೆನ್ಸಿಬಲ್ ಇರ್ತೀವಲ್ಲ, ನಮಗೆ ಅದು ರೀಚ್ ಆಗುತ್ತೆ, ಫೀಲಿಂಗ್ಸ್ ಆಗಲಿ ಒಂದು. ಸೊ ಅದನ್ನು ವೇದನ ಅಂತ ಹೇಳಿ ಕರೀತಾರೆ. ಮೂರನೇದು ಸನ್ನ ಅಂತೇಳಿ. ಸನ್ನ ಅಂತಂದರೆ ಪರ್ಸೆಪ್ಷನ್, ಗ್ರಹಿಸುವುದು. ಅದಾದ ನಂತರ 4ನೇದು ಸಂಖಾರಾಸ್ ಅಂತ. ಸಂಖಾರಾಸ್ ಅಂತಂದರೆ ನಾವು ಮೆಂಟಲಿ ನಾವೇನು ಮಾಡ್ತೀವಿ, ಕೆಲವನ್ನ ಥಿಂಕ್ ಮಾಡಿಕೊಂಡು ಅದನ್ನು ಕಲ್ಪನೆ ಮಾಡಿಕೊಂಡು ನಾವೇನು ಮಾಡ್ಕೊಳ್ತೀವಿ, ಕೆಲವು ಇಂಪ್ರೆಷನ್ಗಳೇನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ತವೆ, ಅದನ್ನು ಸಂಖಾರಾಸ್ ಅಂತೇಳಿ ಕರಿತೀವಿ. ಅದಾದಮೇಲೆ 5ನೇದು ವಿಜ್ಞಾನ ಅಂತೇಳಿ. ವಿಜ್ಞಾನ ಅಂತಂದರೆ ಒಂದು ಕಾಗ್ನಿಷನ್ ಅಂತೇಳಿ. ಕಾಗ್ನಿಷನ್ ಅಂದರೆ ಒಂದು ಅವೇರ್ನೆಸ್. ಈ ಫಾರ್ಮ್ ಅಂತಂದರೆ ಬಾಡಿ, ಅಂದರೆ ನಮಗೆ ಸೆನ್ಸ್ ಆರ್ಗನ್ಸ್ ಇದೆ, ನಮ್ಮ ಫಿಸಿಕಲ್ ಬಾಡಿ ಇದೆ, ಫಿಸಿಕಲ್ ಟಚ್ ಇದೆ, ನಮಗೆ ಕೇಳಿಸೋ, ಇದೆಲ್ಲ ಏನು ಮಾಡುತ್ತೆ, ಇದು ರೂಪಕ್ಕೆ ಸಂಬಂಧಿಸಿಪಟ್ಟಿತ್ತು. ಅದಾದ ನಂತರ ಸೆನ್ಸೇಷನ್ಸ್ ಅಂದರೆ ಒಂದು ಪ್ಲೆಸೆಂಟ್ ಸೆನ್ಸೇಷನ್ ಆಗಲಿ, ಒಂದು ಅನ್ಪ್ಲೆಸೆಂಟ್ ಸೆನ್ಸೇಷನ್ ಆಗಲಿ, ಒಂದು ವೇದನೆ, ಇದು ಫೀಲಿಂಗ್ಸ್, ನಮಗೊಂದು ಅನುಭವ ಆಗುತ್ತಲ್ಲ ಅದು. ಅದಾದ ನಂತರ ಸಣ್ಣ ಅಂದರೆ ಪರ್ಸೆಪ್ಷನ್, ನಮಗೆ ಗ್ರಹಿಸುವಿಕೆ. ಇದೇನಂತಂದರೆ ಒಂದು ಅರಿವು ಅನ್ನೋದು ನಮ್ಮೊಳಗಡೆ ಇರುತ್ತೆ, ಅದರಿಂದ ನಾವೇನು ಮಾಡ್ತಿರ್ತೀವಿ, ಒಂದು ಗ್ರಹಿಸಿ ಅದನ್ನು ನಿರ್ಧಾರ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದನ್ನು ಸಣ್ಣ ಅಂತ ಹೇಳಿ ಕರೀತಾರೆ, ಪರ್ಸೆಪ್ಷನ್. ಮೆಂಟಲ್ ಫಾರ್ಮೇಷನ್ ಅಂತಂದರೆ ನಾವು ಯಾವುದಾದ್ರೂ ಒಂದು ಕ್ರಿಯೆಗೆ, ಯಾವುದಾದ್ರೂ ಒಂದು ಸಿಚುಯೇಷನಲ್ಲಿ ನಾವು ಒಂದು ರೀತಿ ಪ್ರತಿಕ್ರಿಯೆ ಮಾಡ್ತೀವಿ, ವಿಶಿಷ್ಟವಾಗಿ ಪ್ರತಿಕ್ರಿಯೆ ಪ್ರತಿಯೊಬ್ಬರು ಕೂಡ. ಆ ವಿಶಿಷ್ಟ ಪ್ರತಿಕ್ರಿಯೆ ಯಾವ ಥರ ಬರುತ್ತೆ ಅಂತಂದರೆ ಅವ್ರ ಮನಸ್ಸು ಯಾವ ರೀತಿ ರೂಪುಗೊಂಡಿರುತ್ತಲ್ಲ, ಅಂದರೆ ಸಣ್ಣ ವಯಸ್ಸಿಂದ ಸಾಕಷ್ಟು
ಸಾಕಷ್ಟು ಸೈಕಲಾಜಿಕಲಿ ಆಗಲಿ ಸಿಚುಯೇಷನಿಂದಾಗಲಿ ಸಾಕಷ್ಟು ಮೌಲ್ಡ್ ಆಗಿಬಿಟ್ಟಿರುತ್ತೆ ಮನಸ್ಸು. ಅದಕ್ಕೆ ತಕ್ಕ ಹಾಗೆ ಏನಾಗುತ್ತೆ, ಒಂದು ಪ್ರತಿಕ್ರಿಯೆಗಳು ಬರುತ್ತೆ. ಸೊ ಅದನ್ನು ಇಲ್ಲಿ ಸಂಖಾರ ಅಂತ ಹೇಳಿ ಕರೀತಾರೆ. ಅಂದರೆ ಮನಸ್ಸಿನಲ್ಲಿ ಮೂಡುವಂತಹ ಒಂದು ಪ್ರತಿಕ್ರಿಯೆ, ಅದನ್ನು ಸಂಖಾರ ಅಂತ ಹೇಳಿ ಕರೀತಾರೆ. ಇದಾದಮೇಲೆ ವಿಜ್ಞಾನ ಅಂತಂದರೆ ಅದು ಒಂದು ನಮಗೆ ಒಂದು ಅವೇರ್ನೆಸ್ಸನ್ನು ಕೊಡುವಂಥದ್ದು. ಕಾಗ್ನಿಷನ್ ಅಂತ ಹೇಳ್ತಾರೆ ಅದನ್ನು. ಕಾಗ್ನಿಷನ್ ಅಂದರೆ ಕಾನ್ಷಿಯಸ್ ಅವೇರ್ನೆಸ್ ಅಂತ ಹೇಳ್ತಾರೆ. ಆ ಕಾನ್ಷಿಯಸ್ ಅವೇರ್ನೆಸ್ ಅಂದರೆ ಸಮಗ್ರವಾಗಿ ನಮಗೆ ಒಂದು ಒಂದು ಆಬ್ಜೆಕ್ಟ್ ಮೇಲೆ ಅಥವಾ ಒಂದು ಅನುಭವದ ಮೇಲೆ ಕೊಡುವಂತಹ ಅವೇರ್ನೆಸ್ಸನ್ನು ವಿಜ್ಞಾನ ಅಂತ ಹೇಳಿ ಕರೀತಾರೆ. ಈ ರೂಪ ಅನ್ನುವಂಥದ್ದು ಏನಿದೆಯಲ್ಲ, ಇದು ಫಿಸಿಕಲ್ ಫ್ಯಾಕ್ಟರ್ ಆಗಿದೆ, ಅಂದರೆ ಭೌತಿಕವಾಗಿರುವಂಥದ್ದು. ಈ ವೇದನ, ಸಣ್ಣ, ಸಂಕಾರ ಮತ್ತು ವಿಜ್ಞಾನ ಅನ್ನುವಂಥದ್ದು ಇದು ಮೆಂಟಲ್ ಫ್ಯಾಕ್ಟರ್, ಅಂದರೆ ನಾಮರೂಪ. ಇದು ನಾಮರೂಪದ ಜಗತ್ತಿನಲ್ಲಿ ಇದು ರೂಪ. ಇದು ರೂಪ ಅಂತಂದರೆ ಫಿಸಿಕಲಿ ಇರುವಂಥದ್ದು. ಇದು ನಾಮರೂಪ, ಇದು ನಾಮ ಫ್ಯಾಕ್ಟರ್ ಅಂತಂದರೆ ಇದು ಮೆಂಟಲಿ ಇರುವಂಥದ್ದು, ಅಂದರೆ ಮನಸ್ಸಿನೊಳಗೆ ನಡೆಯುವಂತಹ ಕ್ರಿಯೆಗಳನ್ನ ಇದನ್ನು ಮೆಂಟಲಿ ಇದು ನಾಮ ಅಂತ ಹೇಳಿ ಕರೀತಾರೆ. ವೇದನ, ಸಣ್ಣ, ಸಂಕಾರ ಮತ್ತು ವಿಜ್ಞಾನ. ಸೊ ಬುದ್ಧಿಸಮ್ನ ಪ್ರಕಾರ ಏನು ಹೇಳ್ತಾರೆ, ಈ ನಾಮ ಮತ್ತು ರೂಪ ಏನಿದೆಯಲ್ಲ ಇವೆರಡೂ ಕೂಡ ಬದಲಾಗ್ತದೆ, ಅದು ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತದೆ. ಚೇಂಜಿಂಗ್ ಈಸ್ ದ ನೇಚರ್, ಅನಿತ್ಯ ಅಂತ ಹೇಳಿ ಕರೀತಾರೆ ಅದನ್ನು. ಗೊತ್ತು ತಾನೆ, ನಮಗೂ ಕೂಡ ಬೆಳಿಗ್ಗೆ ಇದ್ದಂತಹ ಫೀಲಿಂಗು ಮಧ್ಯಾಹ್ನ ಇರಲ್ಲ. ಲಾಸ್ಟ್ ವರ್ಷ ಇದ್ದಂಥ ನಮ್ಮ ಬಾಡಿ ಶೇಪ್ ಆಗಲಿ, ಮೈಂಡ್ ಆಗಲಿ, ಇದು ನೆಕ್ಸ್ಟ್ ವರ್ಷ ಇರೋದಿಲ್ಲ. ಸೊ ಆ ರೀತಿ ಬದಲಾಗ್ತಾ ಇರುತ್ತೆ. ಸೊ ಇಟ್ ಈಸ್ ಅನಿತ್ಯ, ಇಂಪರ್ಮನೆನ್ಸನ್ನು ಹೇಳ್ತಾ ಇದ್ದಾರೆ. ಇಂಪರ್ಮನೆನ್ಸ್ ಆಫ್ ದಿಸ್ ರೂಪ ಆ್ಯಂಡ್ ಆಸ್ ವೆಲ್ ಆಸ್ ದ ನಾಮ ಅಂತ ಹೇಳಿ. ಈ 5 ಅಗ್ರಿಗೇಟ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಬುದ್ಧ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಜನಗಳಿಗೆ. ನಮ್ಮ ತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದರಿಂದ ಅಂಥೇಳಿ ಅದ್ರ ಬಗ್ಗೆ ಸ್ಟ್ರೆಸ್ ಕೊಡ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ನೋಡಿದ್ವಿ, ಅದು ಲಾ ಆಫ್ ಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತ. ಇದು ದುಃಖಕ್ಕೆ ಕಾರಣವಾಗಿರುವಂತಹ ರೀಸನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ದುಃಖಕ್ಕೆ ಏನೇನು ಕಾರಣ ಆಗಿದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡೋದು ಅಲ್ಲದೇ ಲಿಬರೇಷನ್ಗೆ ಏನು ಮಾಡಬೇಕು, ಅದು ಏನು ಕಾರಣ ಅನ್ನೋದನ್ನು ಕೂಡ ಇದು ಹೇಳುತ್ತೆ. ಇದನ್ನು ಸ್ಟಡಿ ಮಾಡಬೇಕಾದ್ರೆ ಇದರಲ್ಲಿ 12 ಕಾಂಪೊನೆಂಟ್ಸ್ ಬರುತ್ತೆ. ಇದನ್ನು ಇಂಟರ್ಪ್ರಿಟ್ ಮಾಡ್ತಾ ಹೋದಾಗ 12 ಕಾಂಪೊನೆಂಟ್ಸ್ ಬರುತ್ತೆ. ಅದು ಯಾವುದು ಅಂತಂದರೆ ನಿಧಾನ ಅಂತೇಳಿ ಕರೀತಾರೆ, ನಿಧಾನಾಸ್ ಅಂತೇಳಿ ಕರೀತಾರೆ. ಅಂದರೆ ವಿಧಾನ ಥರ ನಿಧಾನಾಸ್ ಅಂತ. ಈ ಅವಿದ್ಯ ಅಂತಂದರೆ ಅವಿದ್ಯ ಅಂತ, ಇಗ್ನೋರೆನ್ಸ್ ಅಂತ ಹೇಳಿ. ಅದಾದ ನಂತರ ತನ್ಹ ಅಂದರೆ ಡಿಸೈರ್ ಅಥವಾ ಕ್ರೇವಿಂಗ್ ಅಂತ ಹೇಳ್ಬೋದು. ಅಂದರೆ ನಮ್ಗೆ ಯಾವುದೋ ಒಂದು ಬೇಕು ಅಂತೇಳಿ ಪದೇ ಪದೇ ಅದಕ್ಕೆ ಹಂಬಲಿಸುವುದನ್ನು ತನ್ಹ ಅಂತೇಳಿ. ಉಪಾದಾನ ಅಂತಂದರೆ ಕ್ಲಿಂಗಿಂಗ್ ಅಂತ ಹೇಳಿ ಕರೀತಾರೆ. ಅದಾದ ನಂತರ ಸಂಖಾರ ಅಂತಂದರೆ ಮೆಂಟಲ್ ಫಾರ್ಮೇಷನ್, ಮನಸ್ಸಿನಲ್ಲಿ ಏನೇನೋ ಕಲ್ಪನೆಗಳು ಆಗಿರುತ್ತಲ್ಲ, ಮನಸ್ಸಿನಲ್ಲಿ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಂಪ್ರೆಷನ್ ಕೂತು ನಾವು ಆ ರೀತಿಯೇ ರಿಯಾಕ್ಟ್ ಮಾಡುವಂಥ ಒಂದು ಮನಸ್ಥಿತಿ ಬಂದಿರುತ್ತೆ. ಭವ ಅಂತಂದರೆ ಅದು ಬಿಕಮಿಂಗ್, ಒಂದು ಕ್ರಿಯೇಷನ್, ಅದರಿಂದ ಏನು ಉದ್ಭವ ಆಗುತ್ತಲ್ಲ ಅದನ್ನು ಭವ ಅಂತೇಳಿ ಕರೀತಾರೆ. ಸೊ ಇಷ್ಟೇನಿದೆಯಲ್ಲ ಈ 5 ಸಫರಿಂಗ್ ಮತ್ತು ರೀಬರ್ತಿಗೆ ಕಾರಣ ಆಗುತ್ತೆ. ಈ 5ರಿಂದ ಏನಾಗುತ್ತೆ, ರೀಬರ್ತ್, ಮರು ಹುಟ್ಟುವುದು ಮತ್ತು ದುಃಖ, ಸಫರಿಂಗಿಗೆ ಕಾರಣ ಇವು. ಇದಾದ ನಂತರ ವಿಜ್ಞಾನ, ನಾಮರೂಪ, ಸಲಯತ್ತಾನ, ಫಾಸ ಅಂತ ಹೇಳಿ. ಯಾವುದು ಅಂತಂದರೆ ವಿಜ್ಞಾನ ಅಂದರೆ ಕಾನ್ಷಿಯಸ್ನೆಸ್ಸು, ನಾಮರೂಪ ಅಂದರೆ ನೇಮ್ ಆ್ಯಂಡ್ ಫಾರ್ಮ್, ಸಲ್ಲಯತನ ಅಂತಂದರೆ 6 ಸೆನ್ಸಸ್ಸು, ಫಸ್ಸ ಅಂತಂದರೆ ಕಾಂಟ್ಯಾಕ್ಟು, ಅದಾದಮೇಲೆ ಫಸ್ಸ ಆದಮೇಲೆ ವೇದನ ಫೀಲಿಂಗ್ಸು, ಅದಾದಮೇಲೆ ಬರ್ತ್, ಅದಾದಮೇಲೆ ಜರ ಮತ್ತು ಮರಣ. ಇದು ಹೆಂಗೆ ಅಂದರೆ ನೋಡ್ರಿ, ಕಾನ್ಷಿಯಸ್ನೆಸ್ಸಿಂದ ನಾಮ ಮತ್ತು ರೂಪ ಬರ್ತದೆ. ಆ ನಾಮರೂಪ ಬಂದಮೇಲಿಂದ ಆ ನಾಮರೂಪದಲ್ಲಿ 6 ಸೆನ್ಸಸ್ಗಳಿರುತ್ತೆ. ಈ 6 ಸೆನ್ಸಸ್ ಇರುತ್ತೆ ನಮಗೆ. ಇದರಿಂದ ಏನಾಗುತ್ತೆ, ನಾವು ಹೊರಗಡೆ ಇರುವಂತಹ ಆಬ್ಜೆಕ್ಟು ಕಾಂಟ್ಯಾಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ಆಗಿದ್ದರಿಂದ ಏನಾಗುತ್ತೆ, ನಮ್ಮಲ್ಲಿ ಒಂದು ಸಂವೇದನೆ ಉಂಟಾಗುತ್ತೆ, ವೇದನ ಫೀಲಿಂಗ್ಸ್ ಬರುತ್ತೆ. ಫೀಲಿಂಗ್ಸ್ ಬಂದಿದ್ದಾಗ ನಮಗೇನು ಕರ್ಮ ಅದೆಲ್ಲ ಬಂದು ಕೊನೆಗೆ ಮತ್ತೆ ಹುಟ್ಟುತ್ತೀವಿ. ಇಟ್ ಈಸ್ ಜಾತಿ. ಮತ್ತು ಆ ಜಾತಿಯಿಂದ ಅದಾದ ನಂತರ ಜರ ಮತ್ತು ಮರಣ. ಸೊ ಈ ರೀತಿ ಇದೊಂದು ಸೈಕಲ್ ಥರ. ಇಷ್ಟೆಲ್ಲ ಏನು ಅಂತಂದರೆ ಇದು ನಾವೊಂದು ಒಂದು ಆ್ಯಕ್ಷನ್ ಮಾಡಿರ್ತೀವಲ್ಲ, ಆ ಆ್ಯಕ್ಷನ್ನಿಂದ ಬರುವಂತಹ ಎಫೆಕ್ಟ್ಸ್ ಆಫ್ ಆ್ಯಕ್ಷನ್ ಅಂಥೇಳಿ ಕರಿಬೋದು. ಸೊ ಬುದ್ಧ ಏನು ಹೇಳ್ತಾನೆ ಅಂತಂದರೆ ಇದನ್ನು ಸಂಪೂರ್ಣವಾಗಿ ಇಲ್ಲೇನು ನೋಡಿದ್ವಲ್ಲ, ಈ ಡಿಪೆಂಡೆಂಟ್ ಆರ್ಗನೈಸೇಷನ್ ಏನಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ನೋಡಿದಂಥ ಅವನಿಗೇನು ಗೊತ್ತಾಗುತ್ತೆ, ಧರ್ಮವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅವನಿಗೆ. ಧರ್ಮವನ್ನು ಯಾರು ನೋಡ್ತಾನಲ್ಲ, ವಿಟ್ನೆಸ್ ಮಾಡ್ತಾನಲ್ಲ, ಅವನು ಬುದ್ಧನನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬುದ್ಧಿಸಮ್ ಹೇಳುತ್ತೆ. ಈ ಡಿಪೆಂಡೆಂಟ್ ಆರ್ಗನೈಸೇಷನ್ ಏನಿದೆಯಲ್ಲ, ಆರಿಜಿನೇಷನ್ ಅಥವಾ ಆರ್ಗನೈಸೇಷನ್, ಇದು ಒಂದು ರೀತಿ ವಿಷಿಯಸ್ ಸರ್ಕಲ್. ಇದು ಒಂದು ಕಡೆಯಿಂದ ಸ್ಟಾರ್ಟ್ ಆಯಿತು, ಅವಿದ್ಯದಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಹಿಂಗೆ ಬರ್ತಾನೆ ಇರುತ್ತೆ. ಮತ್ತೆ ಜರ ಮರಣ, ಮತ್ತೆ ಸ್ಟಾರ್ಟ್, ಅವಿದ್ಯ, ಜರ ಮರಣ, ತನಹ, ಉಪಾದಾನ, ಸಂಕಾರ, ಭಾವ ಅಂತೇಳಿ ಮತ್ತೆ ಸ್ಟಾರ್ಟ್. ಇದೊಂಥರ ವಿಷಿಯಸ್ ಸರ್ಕಲ್ ಅಂತ ಹೇಳಿ ಹೇಳ್ತಾರೆ.
ಅಂದರೆ ಯಾವಾಗಲೂ ಒಂಥರ ಸರ್ಕಲ್ ಥರ ನಡೀತಾನೇ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಈ ಇಗ್ನೊರೆನ್ಸ್ ಆಗಲಿ, ಈ ಕ್ರೇವಿಂಗ್, ತನಹ ಅಥವಾ ಉಪಾದಾನಿ, ಕ್ಲಿಂಗಿಂಗ್, ಇದನ್ನೆಲ್ಲ ರಿಮೂವ್ ಮಾಡಿದಾಗ ಆವಾಗ ನಿರ್ವಾಣ ಸ್ಥಿತಿ, ಆವಾಗ ಒಂದು ಹ್ಯಾಪಿನೆಸ್ಸು ಆವಾಗ ಮನಸ್ಸಿನಲ್ಲಿ ಉಳ್ಕೊಳುತ್ತೆ. ಆವಾಗ ರೀಬರ್ತ್ ಮತ್ತು ಸಫರಿಂಗಿಂದ ಏನಾಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಬುದ್ಧಿಸಮ್ನಲ್ಲಿ ಹೇಳ್ತಾರೆ. ಸೊ ಇದಾದ ನಂತರ ಬುದ್ಧಿಸಮ್ ಮತ್ತು ಬ್ರಹ್ಮನಿಸಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ.